ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದು ನ್ಯಾಯನಾ? ಅಲ್ಲ, ನನ್ನ ಗಂಡ ದಾರಿ ತಪ್ಪಿದ್ದಾನೆ ಅಂತ ಅನ್ಕೊಂಡೆ, ಆದ್ರೆ ನಮ್ಮ ಅಪ್ಪನೇ ನನ್ನ ಗಂಡನ ದಾರಿ ತಪ್ಪಿಸ್ತಾ ಇದ್ದಾರಾ? ಛೇ, ಇದೆಲ್ಲ ನಿಜನಾ? ಅಥವಾ ನಾನೇನಾದ್ರೂ ಬೇರೆ ತರ ಯೋಚನೆ ಮಾಡ್ತಿದ್ದೀನಾ? ನನ್ನ ಅಪ್ಪನ ಬಗ್ಗೆ ಏನಾದ್ರೂ ಅನುಮಾನ ಪಡ್ತಾ ಇದ್ದೀನಾ? ಇಲ್ಲ, ಯಾವುದಕ್ಕೂ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ನಾನೇ ಅಪ್ಪನ ಕಾಲ್ ಮಾಡ್ತೀನಿ. ಸುಬ್ಬು, ಇದೇನೋ ಶ್ರಾವಣಿ ನನಗೆ ಫೋನ್ ಮಾಡ್ತಾ ಇದ್ದಾಳೆ. ನಿಮಗೆ ಫೋನ್ ಮಾಡ್ತೀಯಾರಾ? ದಯವಿಟ್ಟು ನಾನು ಇಲ್ಲಿದ್ದೀನಿ ಅಂತ ಹೇಳಕ್ ಹೋಗ್ಬಿಡಿ ಯಜಮಾನ್ರೆ, ಪ್ಲೀಸ್. ಯಾಕೋ? ಅದು ಅವ್ರಾಗಲೇ ಫೋನ್ ಮಾಡಿದ್ರು, ನಾನು ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದೆ. ಇವಾಗ ಹೊರಗಡೆ ಇದ್ದೀನಿ ಅಂತ ಅಂದರೆ ಅವ್ರು ತಪ್ಪು ತಿಳ್ಕೊತಾರೆ, ಅದಕ್ಕೆ. ಸರಿ. ಹಲೋ, ಅದು ನಮ್ಮ ಯಜಮಾನ್ರು ಏನಾದರೂ ನಿಮ್ಮ ಜೊತೆ ಇದ್ದಾರಾ? ಅವರು ಕಾಲ್ ಮಾಡ್ತಾ ಇದ್ದೆ, ಅವ್ರ ಕಾಲ್ ಸಿಗ್ತಾ ಇಲ್ಲ. ಅಲ್ಲಿದ್ರೆ ಒಂಚೂರು ಕೊಡ್ಬೋದಾ? ಅದು ನಾನು ವಿಧಾನಸೌಧದಲ್ಲಿ ಇದ್ದೀನಮ್ಮ. ಅವನು ಮನೆಗೆ ಹೋಗಿರ್ಬೋದು. ನಾನು ಮನೆಗೆ ಹೋಗಿ ಅವನ ಕೈಲಿ ಫೋನ್ ಮಾಡಿಸ್ಲಾ? ಸರಿ ಆಯಿತು. ಕನ್ಫರ್ಮ್. ಯಾವ ಹೆಣ್ಣು ನಮ್ಮಿಬ್ರು ಮಧ್ಯ ಕರ್ಕೊಂಡ್ಬಂದು ನನ್ನನ್ನು ಮತ್ತೆ ಸುಬ್ಬುನ ದೂರ ಮಾಡ್ತಾ ಇದ್ದಾರೆ. ಇದನ್ನ ನಾನು ಇಲ್ಲಿಗೆ ಬಿಡಲ್ಲ, ಸುಮ್ಮನೆ ಇರಲ್ಲ. ನಾನು ಮನೆಗೆ ಬರ್ತಾನಲ್ವಾ, ವಿಚಾರಿಸ್ಕೋತೀನಿ ಅವನ್ನ. ನನ್ನ ಮಗಳು ಸುಬ್ಬುನ ತುಂಬ ತಪ್ಪು ತಿಳ್ಕೊಂಡಿದ್ದಾಳೆ. ಪಾಪ ಸುಬ್ಬು ಅವಳ ಹತ್ರ ಮಾತಾಡಬೇಕು, ಅವಳ ಹತ್ರ ತನ್ನ ಪ್ರೀತಿನೆಲ್ಲ ಹೇಳ್ಕೊಳ್ಬೇಕು ಅಂತ ಒದ್ದಾಡ್ತಿದ್ದಾನೆ. ಆದರೆ ಇಲ್ಲಿ ನನ್ನ ಮಗಳೇ ಅವನನ್ನ ತಪ್ಪು ತಿಳ್ಕೊಳ್ತಿದ್ದಾಳೆ. ಇದನ್ನೆಲ್ಲ ಆದಷ್ಟು ಬೇಗ ಸರಿ ಮಾಡಬೇಕು. ಇವ್ರು ಬೇರೆ ಸುಬ್ಬು ಹತ್ರ ಮಾತಾಡ್ತಾ ಇಲ್ಲೇ ಇದ್ದಾರೆ. ಈಗ ನಾನು ಸುಬ್ಬುನ ಭೇಟಿ ಮಾಡೋದು ಸರಿಯಲ್ಲ. ಆಮೇಲೆ ಸುಬ್ಬು, ಹೇಗೆ ನಡೀತಾ ಇದೆ ನಿನ್ನ ಲವ್ ಸ್ಟೋರಿ? ಅವಳನ್ನ ಬಾಯಿ ತುಂಬ ಹೂಳ್ತಾ ಇದೆ ತಾನೇ? ಯಾಕೆ ಕೇಳ್ತೀರಾ ಯಜಮಾನ್ರೆ? ಅವ್ರ ಹತ್ರ ಮಾತಾಡಕ್ಕೆ ಹೋದಾಗೆಲ್ಲ ಏನೋ ಒಂದು ಎಡವಟ್ಟಾಗುತ್ತೆ. ನಾನೇನು ಮಾತಾಡೋದಕ್ಕೆ ಆಗಲ್ಲ, ಅಂಥ ಪರಿಸ್ಥಿತಿ ಆಗ್ಬಿಡುತ್ತೆ. ಅವರು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಅವ್ರಿಗೆ ಯಾಕೆ ಅಷ್ಟೊಂದು ಕೋಪ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ನಡೆಯೋದರಲ್ಲಿ ಕಲ್ಲೋ ಮುಳ್ಳೋ ಇದ್ರೆ ನಡೆದು ಬಿಡ್ಬೋದು ಯಜಮಾನ್ರೆ, ಆದರೆ ಕಗ್ಗತ್ಲು, ಕಂದಕ, ಕನ್ಫ್ಯೂಷನು ಇದೆಲ್ಲ ಇದ್ರೆ ಕಷ್ಟ ಆಗುತ್ತಲ್ಲ. ಅದರಲ್ಲೂ ಇತ್ತೀಚೆಗಂತೂ ನಾನು ಮಾತಾಡಿದ್ರೆ ಸಾಕು, ಎಣ್ಣೆಲಿ ಬಿದ್ದಿರೋ ಸಾಸಿವೆ ಥರ ಸಿಡ ಅಂತಾರೆ. ಹೆಣ್ಮಕ್ಳು ಅಂದರೆ ಹಾಗೆ ಕಣ. ನಿನ್ನ ಮೇಲೆ ಜಾಸ್ತಿ ಕೋಪ ಮಾಡ್ಕೊಂಡಷ್ಟು ಅವಳಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಅರ್ಥ. ಯಜಮಾನ್ರೆ, ನಾನು ಇನ್ನೊಂದೇನೋ ಕೇಳ್ತೀನಿ, ನೀವು ತಪ್ಪು ತಿಳ್ಕೊಬೇಡಿ. ಕೇಳು. ನಂದಿನಿ ಅಮ್ಮವರು ಹೀಗೇನಾ ಯಜಮಾನ್ರೆ? ಅವ್ರ ಮನಸ್ಸಲ್ಲಿ ತುಂಬ ಪ್ರೀತಿ ಇದ್ರು ಇಷ್ಟೇ ಕೋಪ ಮಾಡ್ಕೋತಾ ಇದ್ರಾ? ಹೇಳಿ ಯಜಮಾನ್ರೆ. ನೋಡು ಸುಬ್ಬು, ನೀನ್ ಯಜಮಾನ್ರೆ, ಏನಾಯ್ತು? ಯಾರನ್ನು ನೋಡ್ತಿದ್ದೀರಾ? ಏನು ಹುಡುಕ್ತಾ ಇದ್ದೀರಾ? ಏನಿಲ್ಲ ಸುಬ್ಬು, ನಿನ್ನ ಮನೆಗೆ ಹೋಗು. ಯಜಮಾನ್ರೆ, ಯಜಮಾನ್ರಿಗೆ ಏನಾಯ್ತು? ನಾನು ಆ ರೀತಿ ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ರಾ? ಓ, ನಂದಿನಿ ಅಮ್ಮವ್ರು ಬರ್ತೀನಿ ಅಂತ ಹೇಳಿದ್ರು. ಅವ್ರೇನಾದರೂ ಬಂದು ಯಜಮಾನ್ರು ಅವರು ನೋಡ್ಬಿಟ್ರಾ?
ನಂದಿನಿ ಅಮ್ಮವರು ಇಷ್ಟೊತ್ತಾದ್ಮೇಲೆ ಬರ್ತಾರೋ ಇಲ್ವೋ ಒಂದು ಫೋನ್ ಮಾಡಿ ಕೇಳ್ಬೋಣ. ಒಂದ್ಸಲ ಮುಟ್ಟಿದ ಮೇಲೆ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬೇಕಾಗಿತ್ತು. ನಾನೇನ್ ಮಾಡ್ಲಿ? ನನ್ನ ಮೂಡ್ ಹಾಳಾಗಿತ್ತು. ಒಂದೆರಡು ಸಲ ಮುಟ್ಟಿದೆ. ಹಂಗನ್ ಮಾತ್ರಕ್ಕೆ ನಿನ್ನ ಹೊಟ್ಟೆಲಿರೋ ಅನಿಷ್ಟಕ್ಕೆ ನಾನಪ್ಪ ಆಗ್ತೀನ? ನಾನು ನಿನ್ನ ಮದುವೆ ಆಗ್ಬೇಕಾ? ಈ ದುಡ್ಡು ಇಟ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತೀನಿ. ಇದೇನಾಯ್ತು? ನನ್ನ ಜೀವನದಾಗೆ ಇದೇನ್ ನಡೆದೋಯ್ತು? ಸಾಯ್ಬೇಕಂದ್ರೂ ಆಯ್ತಾ ಇಲ್ಲ, ಬದುಕ್ಬೇಕಂದ್ರೂ ಆಯ್ತಾ ಇಲ್ಲ. ಇವತ್ತು ಅಜ್ಜಯ್ಯನ್ ಪಿರುತಿ ನನ್ನ ಕಾಪಾಡ್ಬಿಡ್ತು. ಹಂಗಂತ ಬಾಳ ಹಾಳು ಮಾಡ್ಕೊಂಡಿರೋ ನಾನು ಬದುಕೋದು ಸರಿನಾ? ನಾನೇನಾದ್ರೂ ಜೀವನ ಕಳ್ಕೊಂಡಿದ್ದಿದ್ರೆ ಎಲ್ರೂ ಒಂದೆರಡು ಹನಿ ಕಣ್ಣೀರ್ ಹಾಕಿ ಸುಮ್ಮನಾಯ್ತಾ ಇದ್ರು. ಆದ್ರೆ ಮೋಸ ಹೋಗಿ ಬಸ್ ಆಗಿರೋ ನಾನು ಬದುಕಕ್ಕೆ ಹೆಂಗಾಯ್ತದೆ? ನನ್ನ ಹೆಸ್ಯ ಊರ್ನವ್ರಿಗೆ ಗೊತ್ತಾದ್ರೆ ಯಜಮಾನ್ರಿಗೆ ದೊಡ್ಡ ಮನೆಗೆ ಕೆಟ್ಟ ಹೆಸರು ಬರ್ತದೆ. ಲಲಿತಾ ದೇವಿ ಅಮ್ಮವ್ರ ಮನೆಯಾಗೆ ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ. ಅವ್ರು ನನ್ಯಾಗ ನಂಬಿಕೆ ಇಟ್ಟು ಈ ಮನೆಗೆ ನನ್ನನ್ನು ಕಳ್ಸ್ಕೊಟ್ರು. ಆದ್ರೆ ನಾನು ಪಿರುತಿ ಅನ್ನೋ ಹೆಸರಿನಾಗೆ ಮೋಸ ಹೋದೆ. ಈಗ ಏನ್ ಮಾಡ್ಲಿ ನಾನು? ಇದನ್ನೆಲ್ಲ ಯಾರ್ ತವ ಉಳ್ಕೊಳ್ಳಿ? ಹಂಗಂತ ನನ್ ಬೀದಿಲ್ ಸತ್ರೆ ಒಂದಲ್ಲ ಇನ್ನೊಂದು ಎಡವಟ್ಟಾಯ್ತದೆ. ಆಮ್ಯಾಕೆ ಆ ಇಸ್ಯ ಇನ್ನೂ ದೊಡ್ಡದಾಯ್ತದೆ. ಈ ಸುದ್ದಿ ಈ ಯಜಮಾನ್ರು ಕಿವಿಗಟ್ಟ ಬರ್ಬೋದು. ಇಲ್ಲ, ನನ್ ಮನೆಯಾಗೆ ಆಗ್ಲಿ ಬೀದಿಲೇ ಆಗ್ಲಿ ಈ ರೀತಿ ಪ್ರಾಣ ಕಳ್ಕೊಳ್ಳೋದು ತಪ್ಪಾಯ್ತದೆ. ಆ ಸಾವು ಇವತ್ತು ಒಂದು ದಿನ ನನ್ನನ್ನ ಕರ್ಕೊಳ್ದೆ ಇರ್ಬೋದು. ಆದ್ರೆ ನನಗೆ ಈ ಜೀವ ಹೋಗೋವರೆಗೂ ನೆಮ್ಮದಿನೇ ಇಲ್ಲ. ನಾನು ಸಾಯೋದ್ರೊಳಗೆ ನೀವು ಸಂತೋಷವಾಗಿ ಬಾಳ್ ಬದುಕೋದನ್ನ ನೋಡಬೇಕು ಕಂದ. ಆಗ ನೆಮ್ಮದಿ ಕಣ್ಣು ಮುಚ್ಕೋತೀನಿ. ಮಗ, ಈ ಜೀವನ ಹಿಡಿದು ಇಟ್ಕೊಂಡಿರೋದೆ ನಿಂಗೋಸ್ಕರ ಕಣವ.